ಮೀಟಿಂಗ್ ಅಂತ ಏನು ಇದಿರಲಿಲ್ಲ. ಫಸ್ಟ್ ಆಫ್ ಆಲ್ ಕೋರ್ಸ್ ಫ್ಲಡ್ ಪ್ರಿಪೇರ್ಡ್ನೆಸ್. ನಮ್ಮದು ಇವಾಗ ಪ್ರವಾಹ ಬರೋ ರೀತಿ ಆಗಲಿ, ಇಲ್ಲಿ ಪ್ರವಾಹ ಅನ್ನೋದಕ್ಕಿಂತ ಮೇಜರ್ ನೀರು ಹೋಗ್ದಲೇ ಇರುವಂಥದ್ದು ಕಲೆಕ್ಷನ್ ಆಗಿ ಹೇಗೆ ಇದಾಗ್ತದೆ ಅಂಥೇಳಿ ಕೆಲವೊಂದು ಚೋಕ್ ಪಾಯಿಂಟ್ಸ್ ನಿಮ್ಗಳಿಗೆ ಗೊತ್ತು, ನೀವೇ ಬರಿತಾ ಇರ್ತೀರಿ ಅದ್ರ ಬಗ್ಗೆ ಏನು ಮಾಡ್ಬೋದು, ನ್ಯಾಷನಲ್ ಹೈವೇ ಅವ್ರ ಜೊತೆ ಹೇಗೆ ಸಮನ್ವಯಗೊಳಿಸ್ಬೇಕು, ಅಥವಾ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನು ಕಾಮಗಾರಿ ತೊಗೊಂಡು ಹೇಗೆ ಅದನ್ನು ಏನು ಮಿಟಿಗೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತು. ಮೋರ್ ದ್ಯಾನ್ ಫ್ಲಡ್ ಬೇರೆ ಯಾವುದೂ ಅಷ್ಟು ರಿವ್ಯೂ ಮಾಡಿರಲಿಲ್ಲ. ಇದು ಜಸ್ಟ್ ನಂದು ಮೊದಲನೇ ಸರಿ ಇಲ್ಲಿ ಬಂದಿರೋದ್ರಿಂದ ಎಲ್ಲ ಅಧಿಕಾರಿಗಳು ಮತ್ತು ಅವರ ಒಂದು ಯಾವ್ಯಾವ ಸೆಕ್ಷನ್ ನಿರ್ವಹಣೆ ಮಾಡ್ತಾರೆ, ಆ ಸೆಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ, ಎಷ್ಟು ವೇಕೆನ್ಸೀಸ್ ಇದೆ, ಈ ಥರದೊಂದು ಮೇಲ್ನೋಟಕ್ಕೆ ನಾವೇನು ಇದು ನೋಡ್ತಾ ಇದ್ದೀವಿ ಅದನ್ನು ಒಂದು ಮಾಡ್ತೀವಿ. ಅಫ್ಕೋರ್ಸ್ ವಾರಕ್ಕೆ 2-3 ಸರಿ ನಾನು ಕಾರ್ಪೊರೇಷನಲ್ಲೇ ಇರ್ತೀನಿ. ನಾನು ಆಡಳಿತ ಅಧಿಕಾರಿ ಬೇರೆ ಇದು, ಮತ್ತು ನಮ್ಮ ನಾಯಕರು ಕೂಡ ನನಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇವಾಗ 24 hours ನಮ್ಮದೇನು ಏನು ಕಮಾಂಡ್ಸ್ ಎಲ್ಲ ಏನಂತ ಹೇಳ್ತೀರಿ, ಇಂಟಿಗ್ರೇಟೆಡ್ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ ಅಂತ ಅಥವಾ ಸೆಲ್ ಅಂತ ಏನು ಹೇಳ್ತೀವಿ, ಅದು ಹೇಗೆ ವರ್ಕ್ ಆಗ್ತಿದೆ, ಎಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ, ಕಂಪ್ಲೇಂಟ್ಸ್ ಬರೋದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಕಂಪ್ಲೀಟ್ ಮ್ಯಾನ್ಯುವಲಿ ಆಗಲಿ ಅಥವಾ ಏನೋ ಈ ಆಫೀಸ್ ರೀತಿ ಹೇಗೆ ಡಿಜಿಟಲಿ ನಾವು ಅದನ್ನ ಸ್ಟೋರ್ ಮಾಡಬೇಕು. ಈ ದಿನ ಎಷ್ಟು ಕಂಪ್ಲೇಂಟ್ಸ್ ಬಂತು, ಆ ಕಂಪ್ಲೇಂಟ್ಸಲ್ಲಿ ಎಷ್ಟು ನಾವು ಪರಿಹಾರ ಒದಗಿಸ್ಕೊಟ್ವಿ. ಯಾವುದಕ್ಕೆ ಕೆಲವೊಂದು ಪರಿಹಾರ ಒದಗಿಸ್ಕೊಡೋಕ್ಕಾಗಲ್ಲ ಆಫ್ಕೋರ್ಸ್, ಬಟ್ ಅಟ್ಲೀಸ್ಟ್ ಅದಕ್ಕೆ ಒಂದು ಕಾರಣ ಅಂತ ಕೊಟ್ಟು ಅದನ್ನು ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅಫ್ಕೋರ್ಸ್ ಈಗ ಪ್ರತಿ ವಾರವೂ ಅದ್ರ ಬಗ್ಗೆ ಒಂದು ರಿವ್ಯೂ ಆಗ್ತದೆ, ಎಷ್ಟು ಕಂಪ್ಲೇಂಟ್ ಅಂತ. ಎನಿವೇ ನಮ್ಮ ಕಮಿಷನರ್ ಅವರನ್ನೇ ಮಾಡ್ತಾ ಇದ್ದಾರೆ, ನನಗೆ ಅದನ್ನು ಬಗ್ಗೆ ಮಾಹಿತಿ ಕೊಡ್ತಾರೆ ಅಷ್ಟೇ. ಯಾವುದಾದ್ರು ನನ್ನ ಗಮನಕ್ಕೆ ಬಂದು ನಮ್ಮಿಂದ ಆಗುವಂಥ ಇದಕ್ಕೆ ನನ್ನ ಗಮನಕ್ಕೆ ತಂದು ಮಾಡಿ ಅಂತ ಹೇಳಿದ್ದೀನಿ. ಬಟ್ ಓವರಾಲ್ ಕ್ವೈಟ್ ಗುಡ್ ಪ್ರಿಪೇರ್ಡ್ನೆಸ್. ಅಫ್ಕೋರ್ಸ್ ಮುಳ್ಳೈ ಸರ್ ಅವರು ಕೂಡ ಇದ್ದರು, ಇವಾಗ ಕಮಿಷನರ್ ಅವರು ಕೂಡ ಹೊಸದಾಗಿ ಬಂದರೂ ಇದು ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ದ ಟೀಮ್ ಈಸ್ ಆಲ್ಸೋ ಗುಡ್. ಸೊ ಅದು ಒಂದು ನನ್ನ ಮೇಲ್ನೋಟಕ್ಕೆ ಕಂಡುಬಂದಂಥದ್ದು. ಬಟ್ ಅವರ ಒಂದು ಏನೇನು ಸಮಸ್ಯೆಗಳಿದೆ, ಯಾವ ರೀತಿ ಮಾಡಿದ್ರೆ ನಾವು ಇನ್ನೂ ಸಾರ್ವಜನಿಕರಿಗೆ ಹೆಚ್ಚಾಗಿ ನಾವು ಅನುಕೂಲನ ಮಾಡಿಕೊಡ್ಬೋದು ಸಾರ್ವಜನಿಕರಿಗೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಯಿತು. ಮತ್ತು ಉಳಿದಿದ್ದೆಲ್ಲ ನಮ್ಮ ಆ್ಯಸ್ ಯೂಶ್ವಲ್ ಕುಡಿಯೋ ನೀರಿನ ಏನೋ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಕೆಲವೊಂದೆಲ್ಲ ನಾವು ಜಾಕ್ವೆಲ್ ಆಗಲಿ ಅಥವಾ ಪವರ್ ಸಪ್ಲೈ ರೀತಿ ಹೇಗಿದೆ, ಜೊತೆಗೆ ನಮ್ಮ LED ಲೈಟ್ಸ್ ಹಾಕುವಂಥದ್ದು ಪ್ರತಿಯೊಂದು ಎಷ್ಟು 66,000 ಚಿಲ್ಲರೆಯಷ್ಟು LED ಲೈಟ್ಸ್ ಹಾಕೋದು ಬಾಕಿ ಇದೆ. ಸ್ಮಾರ್ಟ್ ಸಿಟಿ ಅಂಡರಲ್ಲಿ PPP ಮಾಡೆಲಲ್ಲಿ ಮಾಡ್ತಾಯಿದ್ದಾರೆ. ಅದರದ್ದು ಸ್ವಲ್ಪ ವೇಗವಾಗಿ ಮಾಡಬೇಕು ಅಂಥೇಳಿ ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ಯಾಕಂದರೆ ಅದು ಈಗ ಮಳೆಗಾಲ ಸ್ವಲ್ಪ ಕಡಿಮೆನೇ, ಮಳೆಗಾಲದ ನಂತರನಾದ್ರು ಈ ವರ್ಷದಲ್ಲಿ 3 ತಿಂಗಳಲ್ಲಿ ಮುಗಿಸ್ಬೇಕು, 3-4 ತಿಂಗಳಲ್ಲಿ ಅಂತ ಒಂದಿದೆ. ಜೊತೆಗೆ ನಮ್ಮ ಈ ವರ್ಷ ಬಜೆಟ್ನಲ್ಲಿ ಆಗಿರುವಂಥದ್ದು ಬಡ್ಜೆಟ್ಟು ಮತ್ತು ಯಾವ್ಯಾವ ರೀತಿ ಆಗಿದೆ ತೊಗೊಂಡೆ. ಜೊತೆಗೆ ಹಿಂದೆ ಪೆಂಡಿಂಗ್ ಇರುವಂಥ ವರ್ಕ್ಸ್, ಈಗ 15 ಫೈನಾನ್ಸ್ ಕಮಿಷನ್ ಆಗಲಿ ಅಥವಾ ಅದಕ್ಕಿಂತ ಹಿಂದೆ ಇರುವಂಥ ಯಾವ್ದಾದ್ರು ಪೆಂಡಿಂಗ್ ವರ್ಕ್ಸ್, ಅದನ್ನು ಕೂಡ ಬೇಗ ಕಂಪ್ಲೀಟ್ ಆಗಬೇಕು ಅಂತ ಒಂದು ನಿರ್ದೇಶನ ನನ್ನ ಕಡೆಯಿಂದ ಹೋಗಿದೆ. ಇಷ್ಟು ಬಿಟ್ಟರೆ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇರುವಂಥ ಪೌರ ಕಾರ್ಮಿಕರು ಅವರಿಗೆ ನಾವು ಮಾಡಿಕೊಡ್ತಿರುವಂಥ ಅನುಕೂಲಗಳು, ಅವರಿಗೆ ವೈದ್ಯಕೀಯ ವೆಚ್ಚ ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಮಾಡ್ತಿರುವಂಥ ಒಂದು ಇದು. ಜೊತೆಗೆ ಅವ್ರಿಗೋಸ್ಕರ ರೀಸೆಂಟಾಗಿ ಹೌಸಿಂಗ್ ಸ್ಕೀಮ್ ಅಡಿಲಿ ನಾವು 32 ಮನೆಗಳು ಏನು ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜಲ್ಲಿದೆ, ಅದನ್ನು ಒಂದು ಫಲಾನುಭವಿಗಳನ್ನು ಆಯ್ಕೆ ಶಾಸಕರ ಗಮನಕ್ಕೆ ತಂದು ಅವರೊಂದು ಮೀಟಿಂಗ್ ಮಾಡಿ ಬೇಗ ಮಾಡೋದಕ್ಕೆ ನಾನೊಂದು ನಿರ್ದೇಶನ ನೀಡಿದ್ದೀನಿ. ಯಾಕಂದರೆ ಇನ್ನೇನು ಕಂಪ್ಲೀಷನ್ ಸ್ಟೇಜಲ್ಲಿದೆ, ಯಾರ್ಯಾರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕಾಗತ್ತೆ. ಬರೋ ದಿನಗಳಲ್ಲಿ ಇನ್ನೂ 32 ಮನೆಗಳು ಬರೋ ದಿನಗಳಲ್ಲಿ ಇನ್ನೊಂದು ಸೆಕೆಂಡ್ ಫೇಸಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಸೊ ಅದನ್ನು ಕೂಡ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವಾಗಲೇ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ನೀಡಿದ್ವಿ. ಇವಾಗ ಏನು ಸರ್ಕಾರದಿಂದ ನಿರ್ಧಾರ ಆಗಿದೆ ಅದಕ್ಕೆ ಬದ್ಧರಾಗಿರಬೇಕಾಗ್ತದೆ. ಇವಾಗ ಹೊಸದಾಗಿ ಏನು ಬಂದಿದೆ, ಈಗಿರೋ ಕಾಂಟ್ರಾಕ್ಟರು ಅಥವಾ ಈಗಿರೋ ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ ಅವ್ರ ಜೊತೆ ಇನ್ನೂ ಮೀಟಿಂಗ್ ಆಗಿಲ್ಲ. ಬೇಸಿಕಲಿ ನಾವು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಮ್ಯಾನ್ ಪವರ್ ಮಾಡ್ತಾರೆ, ನಮ್ಮ UGD ಕೆಲಸಗಳನ್ನ ಯಾರು ಇದು ನೋಡ್ತಾರೆ, ಇವ್ರದ್ದೆಲ್ಲರದ್ದು ಒಂದು ಮೀಟಿಂಗ್ ನಾವು ಸೆಪ್ರೇಟಾಗಿ ಮಾಡಬೇಕಾಗ್ತದೆ. ಬಟ್ ಆದ್ರೂ ಕೂಡ ನಮ್ಮ ಹೆಲ್ತ್ ಸೆಕ್ಷನಿಗೆ ಈಗ ಮುಂಚೆ ಹೇಗೆ ನಮ್ಮದು ಕ್ಲೀನ್ ಸಿಟಿ ಅಂತ ಮಂಗಳೂರು ಒಂದು ಹೆಸರುವಾಸಿಯಾಗಿತ್ತು, ಅದೇ ರೀತಿ ನಾವು ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ನಿರ್ದೇಶನ ಇದೆ. ಏನೇನು ಬೇಕು, ಏನೇನು ಅವರಿಗೆ ಅಡೆತಡೆಗಳಿದೆ ಅದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲಿಸ್ತೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಕಾಣುವ ಹಾಗೆ ರೀತಿ ಮಂಗಳೂರು ಮತ್ತೆ ಅದರ ಒಂದು ಹಿಂದಿನ ವೈಭವಕ್ಕೆ ಸ್ವಚ್ಛತೆಯಲ್ಲಿ ಖಂಡಿತ ಬರುತ್ತೆ ಅಂತ ನಾನೊಂದು ಇದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೊಂದು ರೀತಿ ಇದಾಗುತ್ತೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ 15ನೇ ಹಣಕಾಸು
ಯೋಜನೆ ಅಡಿಲಿ ಏನಿತ್ತು, ಇವಾಗ 16ನೇ 16 ಫೈನಾನ್ಸ್ ಕಮಿಷನ್ ಇವಾಗ ಆಗಲೇ ನಮ್ಮ ಈ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದೆಲ್ಲ ಡೆಲ್ಲಿಗೆಲ್ಲ ಹೋಗಿ ಅಲ್ಲೆಲ್ಲ PPT ಎಲ್ಲ ಕೊಟ್ಟು ಅದ್ರ ಬಗ್ಗೆನೂ ಇದು ಮಾಡಿದ್ದಾರೆ. ಈ ಹಿಂದೆ 15 ಫೈನಾನ್ಸಲ್ಲಿ ಬರ್ತಿತ್ತು, 16 ಫೈನಾನ್ಸಲ್ಲಿ ಬರುತ್ತೋ ಇಲ್ಲೋ ಅದನ್ನು ನಾನೇನು ಕಮೆಂಟ್ ಮಾಡೋಕ್ಕಲ್ಲ, ಬಿಕಾಸ್ 16 ಫೈನಾನ್ಸ್ ಬಗ್ಗೆ ಇನ್ನೂ ಯಾರಿಗೂ ಇದು ಗೊತ್ತಿಲ್ಲ. ಬಟ್ 15ನೇ ಹಣಕಾಸಿನಲ್ಲಿ ನಮಗೇನು ಬರಬೇಕಾಗಿತ್ತು ಅದೆಲ್ಲದೂ ನಮ್ಮ ಕಾರ್ಪೊರೇಷನ್ಗೆ ಅಷ್ಟೇ ಅಲ್ಲ, ಎಲ್ಲ ಕಾರ್ಪೊರೇಷನ್ಗೂ ಬಂದಿದೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದು SFC ಗ್ರಾಂಟ್ 2 ವರ್ಷದಿಂದ ರಿಲೀಸ್ ಆಗಿಲ್ಲ. SFC ಗ್ರಾಂಟ್ 2 ವರ್ಷದಿಂದ ರಿಲೀಸ್ ಆಗಿಲ್ಲ. SFC ಗ್ರಾಂಟ್ ರಿಲೀಸ್ ಆಗಿದೆ. ಇನ್ಫ್ಯಾಕ್ಟ್ SFCಲಿ ನಮ್ಮದು ಕೆಲಸ ಎಲ್ಲ ಆಗಿ ಏನಂತಾರೆ ಸೇವಿಂಗ್ಸ್ ಎಲ್ಲ ಇದಾಗಿದೆ. ಸೇವಿಂಗ್ಸ್ದು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸೊ ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಆ ಥರ ಇದು ಹೇಳ್ತಾ ಇದ್ದೀರಿ ಅಂದರೆ ನನ್ನ ಗಮನಿಸ್ತಾನೆ. ಈಗ 16ನೇ ಹಣಕಾಸು ಬಂದಾಗ ಅದು 15ನೇ ಹಣಕಾಸು ಕಂಟಿನ್ಯೂಷನ್ನೇ ಆಗ್ತದೆ ಇದರಲ್ಲಿ. ಈಗ ಆ್ಯಸ್ ಆಫ್ ನೌ 15 ಫೈನಾನ್ಸ್ ಕಮಿಷನ್ದು ಯಾವುದು ಪೆಂಡಿಂಗ್ ನಮಗೆ ರಿಲೀಸ್ ಆಗುವಂಥದ್ದು ಇಲ್ಲ, ಯಾವುದೂ ಇಲ್ಲ. ಆ ಥರ ಯಾವುದಾದ್ರು ಇದೆ ಇಲ್ಲ. ಯಾಕಂದರೆ ಇದು ಕಂಪ್ಲೀಟಾಗಿ ಭಾಳ ದಿನ ಆಯಿತು ಎಲ್ಲ ಇದರಲ್ಲಿ. ಇವಾಗೆಲ್ಲ ಕ್ಲೋಸಿಂಗ್ ಫೇಸಲ್ಲಿ ಇದ್ದೀವಿ ನಾವು. 16 ಫೈನಾನ್ಸ್ ಬಂದರೆ ಅದರಲ್ಲಿ ಹೇಗೆ ಇದಾಗುತ್ತೆ ಅದರಲ್ಲೇ ನಾವು ನೋಡ್ಕೋಬೋದಾಯ್ತು. ನಾನು ಕೂಡ ಶುರು ಮಾಡ್ತೀನಿ, ಕಮಿಷನರ್ ಅವ್ರ ಜೊತೆ ಇದು ಹೋಗ್ತೀವಿ, ಎಲ್ಲೆಲ್ಲಿ ಮಾಡ್ತಿಲ್ಲ ಅದನ್ನು ಐಡೆಂಟಿಫೈ ಮಾಡಿ. ಇನ್ಫ್ಯಾಕ್ಟ್ ನಾವೊಂದು ಏನದು ಪಾಯಿಂಟ್ಸ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಬಂದು ಒಂದು ಕಸ ಇದು ಮಾಡೋದು, ಅಲ್ಲೆಲ್ಲ CCTV ಏನು ಪಾಯಿಂಟ್ಸ್ ಅಂತ ಹೇಳ್ತೀವಿ, ಆ ಪಾಯಿಂಟಿಗೆ ಏನಂತ ಹೇಳ್ತೀವಿ ಎಕ್ಸ್ಪರ್ಟ್ಸ್ ಅಂತ ಇದ್ರ ಕಡೆ ಫೈನಲಿ ನಾವು ಜನರು ಒಳಿತಿಗಾಗಿ ಮಾಡಿರೋದ್ರಿಂದ ಫೈನ್ ಎಲ್ಲ ಹಾಕಿ ನಾವು ಮಾಡುವಂಥದ್ದು ಅದೊಂದು ಸ್ಟೆಪ್ ಅಷ್ಟೇ. ಈಗ ಅದನ್ನೇ ಮಾಡಿಕೊಂಡು ಅದರಿಂದ ನಾವು ಏನು ಗಳಿಸುವಂಥದ್ದು ಏನೂ ಇದಿಲ್ಲ. ಜನರ ಬಿಹೇವಿಯರ್ ಖಂಡಿತ ಆಗುತ್ತೆ. ಒಂದು ಸರಿ ಫೈನ್ ಹಾಕಿದ್ಮೇಲೆ 2ನೇ ಸರಿ ಫೈನ್ ಹಾಕ್ಕೊಳ್ಳೋದಕ್ಕೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ ಅಲ್ಲ. ಅಕ್ಕಪಕ್ಕದ ಮನೆಯವ್ರು ಸೆಗ್ರಿಗೇಟ್ ಮಾಡ್ಬೇಕಾದ್ರೆ ಇವ್ರು ಮಾಡೋದಿಲ್ಲ ಅಂದರೆ ಹೇಗೆ?